ವೀಕ್ಷಕರೇ, ನಾನು RN24 ವಾಯ್ಸ್ ಕಾರವಾರ ನಿಮ್ಮ ರಾಘುನಾಯ್ಕ. ವೀಕ್ಷಕರೇ, ಏನಂದರೆ ಇವತ್ತು ಮೀನುಗಾರರು ಮತ್ತು ಎಲ್ಲ ಸಂಘ ಸಂಸ್ಥೆ ಕಾರವಾರದ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಮೀನುಗಾರರು ತಮ್ಮ ಮಾರುಕಟ್ಟೆಯನ್ನು ಬಂದ್ ಮಾಡಿ ಬೋಟನ್ನು ಕೂಡ ಬಂದ್ ಮಾಡಿಕೊಂಡು ಇವತ್ತು ಒಂದು ಹೋರಾಟ ಕೇಳಿದ್ದಾರೆ. ಅಂಕೋಲದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಂಥ ಹೋರಾಟಗಾರರು ಕಾರವಾರ ತಲುಪಿದ್ದಾರೆ. ಈಗಾಗಲೇ ಕಾರವಾರದಲ್ಲಿ ಈಗ ನೋಡ್ತಾ ಇದ್ರಿ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯಾವ ರೀತಿ ಜನಸಂಖ್ಯೆನೇ ಇದೆ, ಸಿಕ್ಕಾಪಟ್ಟೆ ಜನಸಂಖ್ಯೆ, ಸುಮಾರು 1000 ಜನ ಈ ಒಂದು ಹೋರಾಟದಲ್ಲಿದ್ದಾರೆ. ಅಂದರೆ ಕೇಣಿದಲ್ಲಿ, ಕಾರವಾರದ ಅಂಕೋಲ ಒಂದು ಕೇಣಿ ಗ್ರಾಮದಲ್ಲಿ ಬಂದರ್ ಆಗ್ತಾ ಇದೆ. ಆ ಬಂದರನ್ನು ವಿರೋಧ ಮಾಡಲಿಕ್ಕೆ ಇಷ್ಟೆಲ್ಲ ಜನ, ಯಾಕಂದರೆ ಬಂದರ್ ಮಾಡಿದ್ರೆ ನಮ್ಮ ಮೀನುಗಾರಿಕೆ ಬಹಳಷ್ಟು ಹೊಡೆತ ಬೀಳ್ತದೆ, ನಮ್ಮ ದುಡಿಮೆಗೆ ಹೊಡೆತ ಬೀಳ್ತದೆ ಅಂತ ಹೇಳ್ಕೊಂಡು ಮೀನುಗಾರರು ಬಹಳಷ್ಟು ಸಂಖ್ಯೆಯಲ್ಲಿ ಮತ್ತು ಅವ್ರಿಗೆಲ್ಲರಿಗೂ ಕೂಡ ವಕೀಲರು ಮತ್ತು ಸಂಘ ಸಂಸ್ಥೆಗಳು, ವಿದ್ಯಾರ್ಥಿ ಒಕ್ಕೂಟ ಎಲ್ಲರೂ ಕೂಡ ಸಾಥ್ ನೀಡಿದ್ದಾರೆ. ಇವತ್ತು ಏನಂದರೆ ವೀಕ್ಷಕರೇ, ಈ ಕಾರವಾರ ಮತ್ತು ಅಂಕೋಲ ಕ್ಷೇತ್ರದಲ್ಲಿ ನಾವು ಕೈಗಾ ಪ್ರಾಜೆಕ್ಟಿಗೆ NPC ಅಲ್ಲಿಗೆ ಒಂದು ಮನೆ ಮಠನ ಕೊಟ್ಟಿದ್ವಿ, ಅದೇ ರೀತಿ ಸೀಬಡಿಗೂ ಕೂಡ ಕೊಟ್ಟಿದ್ವಿ. ಆದರೆ ನಮ್ಗೆ ಏನೂ ಪ್ರಯೋಜನ ಆಗಲಿಲ್ಲ. ನಮ್ಮೂರಲ್ಲಿ ಯಾರೂ ಕೂಡ ಉದ್ಯೋಗಕ್ಕಿಲ್ಲ, ಎಲ್ಲ ಹೊರ ರಾಜ್ಯ ಬಿಹಾರಿ UP ದವರೇ ಇದ್ದಾರೆ. ಇದು ಕೂಡ ಹಾಗೆ ಆಗುತ್ತೆ. ಯಾಕಂದರೆ ಇಲ್ಲಿ ಬಂದರಾದರೆ ಎಲ್ಲ ಬಿಹಾರಿ UP ದವರೇ ಬಂದ್ಬಿಟ್ಟು ಸಾಯೋದಿಲ್ಲ. ನಮ್ಗೆ ಯಾರಿಗೂ ಕೂಡ ನಮ್ಮ ಸ್ಥಳೀಯರಿಗೆ ₹1 ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಬಹಳಷ್ಟು ಜನರು ನೋಡಿ, ಎಷ್ಟು ಜನಸಂಖ್ಯೆಯಲ್ಲಿ ಮೀನುಗಾರರು, ಮುಖಂಡರು ಎಲ್ಲರೂ ಕೂಡ 1000ಕ್ಕೂ ಅಧಿಕ ಮೀನುಗಾರರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಂದರ್ ಬೇಡ, ಕೇಣಿ ಬಂದರನ್ನು ತೊಲಗಿಸಿ, ಇಲ್ಲಿಂದ ಕಾರವಾರ ಅಂಕೋಲ ಕ್ಷೇತ್ರದಿಂದ ಹೊರಗಡೆ ಹಾಕಿ ಅಂತ ಈ ಬೃಹತ್ ಸಂಖ್ಯೆಯಲ್ಲಿ ಜನರು ನೋಡಿ, ಯಾವ ರೀತಿ ಬೃಹತ್ ಸಂಖ್ಯೆಯಲ್ಲಿ ಜನರು ಇವತ್ತು ಮಹಿಳೆಯರು, ಪುರುಷರು, ಯುವಕರು ಎಲ್ಲರೂ ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ. ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ. ಈಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಂತ್ಕೊಂಡಿದ್ದಾರೆ ಎಲ್ಲರೂ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈಗ ಮನವಿ ಕೂಡ ಕೊಡ್ಲಿಕ್ಕೆ ಎಲ್ಲರೂ ಸಿದ್ಧತೆಯಲ್ಲಿ ಇದ್ದಾರೆ. ಈ ಬಂದರ್ ಬೇಡ ಅಲ್ಲ, ಏನು ಹೇಳಿ ಬಂದರ್ ಕೊಟ್ರೆ ಎಲ್ಲ UP ಬಿಹಾರದವರೇ ಬಂದ್ಕೊಂಡು ಸಾಯ್ತಾರೆ. ನಮ್ಮ ಕಾರವಾರ ನಮ್ಮವ್ರಿಗೆ ಏನೂ ಯೂಸ್ ಇಲ್ಲ ನೋಡಿ. ಇಲ್ಲಿ ಎಲ್ಲ ಜನರು ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದರ್ ಬೇಡ. ಯಾಕಂದ್ರೆ ಈಗಾಗಲೇ ನಾವು ನಿರಾಶ್ರಿತರಾಗಿದ್ದೇವೆ. ಸೀಬಡಿಗೆ ನಮ್ಮ ಮನೆಯನ್ನು ಕೊಟ್ಟಿದ್ದೇವೆ, ಕೈಗಾ ಪ್ರಾಜೆಕ್ಟಿಗೂ ಕೂಡ ನಮ್ಮ ಮನೆಯನ್ನು ಮಠನ ಕೊಟ್ಟಿದ್ದೇವೆ. ಆದರೆ ನಮ್ಗೆ ಏನು ಪ್ರಯೋಜನ ಆಗಲಿಲ್ಲ ಅಲ್ಲಮ್ಮ, ಏನು ಪ್ರಯೋಜನ ಆಗಲಿಲ್ಲ. ಅಲ್ಲಿಂದ ಅಂಕೋಲದಿಂದ ಇಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ಬೇಡ ಅಂತ ಹೇಳ್ಕೊಂಡು ಈ ಬಂದರ್ ನಮ್ಗೆಲ್ಲರಿಗೂ ಸತ್ಯಾನಾಶ ಮಾಡಾಕ್ತಾರೆ ಇವರು, ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ಮಹಿಳೆಯರು ಕೂಡ ಅದೇ ಮಾತಾಡ್ತಾ ಇದ್ದಾರೆ. ಬಂದರ್ ಮಾಡಿದ್ರೆ ನಮ್ಗೆ ಬಹಳಷ್ಟು ಮೀನುಗಾರಿಕೆ ಹೊಡ್ತಾ ಬೀಳ್ತದೆ, ಮತ್ತೆ ನಾವು ಈಗಾಗಲೇ ನಿರಾಶ್ರಿತರಾಗಿದ್ದೇವೆ, ಬಹಳಷ್ಟು ಮನೆ ಮಠನ ಕಳೆದುಕೊಂಡಿದ್ದೇವೆ. ಆದ್ರೂ ಮತ್ತೆ ನಮ್ಗೆ ಈ ರೀತಿ ಸಾಯಿಸ್ತಾ ಇದ್ರೆ ಇದನ್ನ ಬೇರೆ ರಾಜ್ಯಕ್ಕೆ ಹೋಗ್ರಿ ಅಂತ ಹೇಳ್ಕೊಂಡು ಇಲ್ಲಿ ಎಲ್ಲ ನೋಡಿ. ಪಾಪ ಈಗಾಗಲೇ 3 ಗಂಟೆ ಆಗಿದೆ, ಊಟ ಮಾಡಿಲ್ಲ. ಇಲ್ಲಿ ನೋಡಿ, ಅಮ್ಮ ಬಂದರ್ ಬೇಕಾ ನಿಮ್ಗೆ? ಬಂದರ್ ಬೇಡ ಅಲ್ಲವಾ, ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ನೋಡಿ. ಬಂದರ್ ಬೇಡ, ಅದಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಬಹಳಷ್ಟು ಇಲ್ಲಷ್ಟು ಮಹಿಳೆಯರು ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ ಕಾಣಿಸ್ತಾ ಇದ್ದಾನೆ. ಬಹಳಷ್ಟು ಜನಸಂಖ್ಯೆಯಲ್ಲಿ ಜನರು ಇದ್ದಾರೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಅವರು ಮನವಿಯನ್ನು ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ನೋಡುವ ಏನೇನಾಗತ್ತಂತೆ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡಲು ಅವಕಾಶ ಕೊಡುವುದಿಲ್ಲ. ಏಕೆಂದರೆ ನಮ್ಮ ಸಮಯ ಮೀನುಗಾರಿಕೆ ಮತ್ತು ಅಲ್ಲಿ ರೊಟ್ಟಿ ಮಾಡುವವರ ಮೇಲೆ, ಹೊಟ್ಟೆಯ ಮೇಲೆ ಹೊಡೆದು JSW ಕಂಪನಿಯವರಿಗೆ ಆ ಸಂದರ್ಭದಲ್ಲಿ ಸರ್ವೆ ಮಾಡಲು ಅವಕಾಶ ಕೊಟ್ಟಿದೆ. ಇದು ನಮ್ಮ ದೌರ್ಬಲ್ಯವಾಗಿ ಕಾಣುತ್ತದೆ. ಯಾಕಂದ್ರೆ ನಾವೆಲ್ಲರೂ ಕರಾವಳಿಗರು, ಮೂಕರು, ಕಿವುಡರು ಹೀಗೆ ಇದ್ದೇವೆ. ಯಾವುದೇ ವಿನಾಶಕಾರಿ ಯೋಜನೆಯನ್ನು ಒಂದಾಗಿ ಹೋರಾಡುತ್ತಿಲ್ಲ. ಎಲ್ಲರ ಮೇಲೆ ಸಮಾಧಿ ಕಟ್ಟಲು ಬಂದಿರುವ ಕಂಪನಿ ಯೋಜನೆ ಎನ್ನುವುದು ನಮ್ಮ ಅರಿವಿಗೆ ಬರುತ್ತದೆ. ನಾವು ಮತ್ತಷ್ಟು ಜಾಗೃತರಾಗಿ
ಸಂಪೂರ್ಣ ಹಳ್ಳಿಗಳಿಗೆ ಹೋಗಿ ನಮ್ಮ ಮಹಿಳೆಯರೊಡಗೂಡಿ ಜಾಗೃತಿ ಸಭೆಗಳನ್ನು ನಡೆಸಿದ್ದೆವು. ಯಾರು